ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೆ ಜೆಡಿಎಸ್ ಜಂಟಿ ಸಮರವನ್ನ ಸಾರಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹನುಮತ್ ಧ್ವಜವನ್ನ ತೆರವುಗೊಳಿಸಿದ ವಿಚಾರಕ್ಕೆ ಪ್ರಾರಂಭವಾಗಿರುವ ಈ ಪ್ರತಿಭಟನೆಗೆ ಇದೀಗ ದಳಪತಿಯ ಸಾಥ್ ಸಿಕ್ಕಿದೆ. ಬಿಜೆಪಿ ನೇತೃತ್ವದ ಹೋರಾಟಕ್ಕೆ ಎಚ್ ಡಿ ಕುಮಾರಸ್ವಾಮಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕೇಸರಿ ಶಾಲ್ ಅನ್ನ ತೊಟ್ಟು ಹೋರಾಟಕ್ಕೆ ಧುಮುಕಿದ್ದಾರೆ ಕುಮಾರಸ್ವಾಮಿ. ಇಂಟ್ರೆಸ್ಟಿಂಗ್, ಮಂಡ್ಯ ಚಲೋ ಹೋರಾಟಕ್ಕೆ ಕುಮಾರಸ್ವಾಮಿ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕುಮಾರಸ್ವಾಮಿ ಅವರು ಇದೀಗ ಬಿಜೆಪಿ ನಡೆಸ್ತಾ ಇರುವ ಪಾದಯಾತ್ರೆ ಹಾಗೆ ಪ್ರತಿಭಟನೆಗೆ ಸಾಥ್ ನೀಡಿರೋದು. ಕೇಸರಿ ಶಾಲ್ ಅನ್ನ ಧರಿಸಿ ಪ್ರತಿಭಟನೆಗೆ ಆಗಮಿಸಿದ್ದಾರೆ ಕುಮಾರಸ್ವಾಮಿ ಅವರು. ಗ್ರಾಮ ಪಂಚಾಯಿತಿಯಲ್ಲಿ ತೆಗೆದುಕೊಂಡಂತ ನಿರ್ಣಯ ಯಾವುದು? ಒಂದು ಯೋಗೀಶ್ ಅವರು ಯಾವೊಂದು ಅರ್ಜುನ ಸ್ತಂಭವನ್ನ ಹನುಮಾನ್ ದೇವರ ಧ್ವಜವನ್ನು ಆರಿಸತಕ್ಕಂಥದಕ್ಕೆ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡ್ತಕ್ಕಂಥ ಅವರ ಮನವಿಯನ್ನು ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅನುಮತಿರ್ತಕ್ಕಂಥ ಸರ್ವಾನುಮತ ಹನುಮಾನ್ ದೇವರ ಧ್ವಜವನ್ನು ಆರಿಸತಕ್ಕಂಥದಕ್ಕೆ ಸೇವಾ ಟ್ರಸ್ಟ್ ಅವರು ತಾವೇನೋ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಆ ಒಂದು ಮನವಿಯನ್ನು ಸಹ ನೀವೆಲ್ಲೂ ಸಹ ಇಂಥ ಒಂದು ಧ್ವಜವನ್ನು ನಾವೇನು ಕಟ್ಟೊಯ್ಕೊಳ್ತಾ ಇದ್ದೇವೆ, ಈ ರೀತಿಯ ಧ್ವಜವನ್ನೇ ಹಾಕ್ತೀವಿ ಅಂತ ಏನು ಹೇಳಿಲ್ಲ. ಮಾಡ್ತಿದ್ದಾರೆ. ಏನ್ ಹೇಳಿದ್ರು ಕುಮಾರಸ್ವಾಮಿ ಕೆಲವೇ ಕ್ಷಣಗಳಲ್ಲಿ ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜಂಟಿ ಹೋರಾಟ ಅಂತ ಹೇಳಿ ನಿನ್ನೆನೆ ತಿಳಿಸಲಾಗಿತ್ತು. ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ಸೇರಿ ಮಾಡುವ ಪ್ರತಿಭಟನೆ ಇದು ಅಂತ ಹೇಳಿ. ಆದ್ರೆ ಕುಮಾರಸ್ವಾಮಿ ಅವರು ಸಾಮಾನ್ಯವಾಗಿ ಶಾಲ್ ಧರಿಸಿದ್ರೆ ಹಸಿರು ಶಾಲ್ ಇರ್ತಾ ಇತ್ತು ಇಷ್ಟು ದಿನಗಳ ಕಾಲ. ಇದೀಗ ಕೇಸರಿ ಶಾಲ್ ಅನ್ನ ಧರಿಸಿ ಕುಮಾರಸ್ವಾಮಿ ಅವರು ಪ್ರತಿಭಟನೆಗೆ ಭಾಗಿಯಾಗಿರೋದು. ನೋ ಡೌಟ್ ಹನುಮತ್ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಪ್ರತಿಭಟನೆ, ಭಾಗವತ್ ಧ್ವಜಕ್ಕೆ ಅಪಮಾನ ಮಾಡಲಾಗಿದೆ ಅಂತ ಹೇಳಿ ಕೆರಗೋಡು ಗ್ರಾಮಸ್ಥರು ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ರು. ಆ ಪ್ರತಿಭಟನೆಗೆ ಬೆಂಬಲವಾಗಿ ಜೆಡಿಎಸ್ ಹಾಗೆ ಬಿಜೆಪಿ ನಿಂತಿದೆ. ಆದ್ರೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಅನ್ನ ಧರಿಸಿರೋದು ಇಲ್ಲಿ ಗಮನ ಸೆಳೆತಿರೋ ವಿಚಾರ. ಬಿಜೆಪಿ ನಾಯಕರ ಜೊತೆಗೂಡಿ ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲಿ ನೆಲೆಯನ್ನ ಕಳೆದುಕೊಂಡಿತ್ತು ಬಿಜೆಪಿ, ಹೀಗಾಗಿ ಆ ನೆಲೆಯನ್ನ ಕಂಡುಕೊಳ್ಳೋ ಪ್ರಯತ್ನ ಅನ್ನೋದು ಕಾಂಗ್ರೆಸ್ ವಾದ. ಇನ್ನು ಮಂಡ್ಯದಲ್ಲಿ ತನ್ನ ಇರುವ ನೆಲೆಯನ್ನ ಗಟ್ಟಿಗೊಳಿಸಿಕೊಳ್ಳೋ ಪ್ರಯತ್ನ ಜೆಡಿಎಸ್ನದ್ದು ಅನ್ನೋ ವಾದ ಕೂಡ. ಈ ರಾಜಕೀಯ ಲೆಕ್ಕಾಚಾರಗಳನ್ನ ಹೊರತುಪಡಿಸಿ ನಾವು ಗಮನಿಸಿದ್ರು ಕೂಡ ಕೆರಗೋಡು ಗ್ರಾಮಸ್ಥರು ನಡೆಸ್ತಾ ಇರುವ ಪ್ರತಿಭಟನೆಗೆ ಸಾಥ್ ನೀಡಿರೋ ಪಕ್ಷಗಳು ಬಿಜೆಪಿ ಹಾಗೆ ಜೆಡಿಎಸ್. ಅದರಲ್ಲೂ ಕಾಂಗ್ರೆಸ್ ನಾಯಕರು ಹಾಗೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನಿಲುವನ್ನ ತಳೆದಿದೆ ಅನ್ನೋದಕ್ಕೆ ಈ ಪ್ರಕರಣ ಕೂಡ ಮತ್ತೊಂದು ಸಾಕ್ಷ್ಯ ಅಂತ ಹೇಳಿ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು ನಿನ್ನೆಯಿಂದಲೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರ ಸಾಮಾಜಿಕ ಜಾಲತಾಣದ ಪೋಸ್ಟ್ಗಳಲ್ಲೂ ಕೂಡ ಇದನ್ನೇ ಬರೆದುಕೊಳ್ತಿದ್ದಾರೆ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು. ಇವತ್ತು ಖುದ್ದು ಕುಮಾರಸ್ವಾಮಿ ಅವರು ಪ್ರತಿಭಟನೆಯ ಅಖಾಡಕ್ಕೆ ಇಳಿದಿದ್ದಾರೆ. ಕೇಸರಿ ಶಾಲ್ ಅನ್ನ ಧರಿಸಿ ಕೇಸರಿ ಪಕ್ಷದ ನಾಯಕರ ಜೊತೆಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆರಗೋಡಿನಿಂದ ಪ್ರಾರಂಭವಾಗಿ ಇವತ್ತು ಮಂಡ್ಯ ಡಿಸಿ ಕಚೇರಿವರೆಗೂ ಕೂಡ ತಲುಪಿದೆ ಹನುಮದಂಗಲ್ನ ಈ ಪ್ರತಿಭಟನೆಯ ಕೇಂದ್ರ ಬಿಂದು ಆಗಿದ್ದು ಕೆರಗೋಡು ಗ್ರಾಮ. ಅಲ್ಲಿಂದಲೇನೆ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಿಶ್ಚಯಿಸಲಾಗಿತ್ತು. ಅಲ್ಲಿಂದ ಡಿಸಿ ಕಚೇರಿ ಸಮೀಪಕ್ಕೆ ಆಗಮಿಸಿದೆ. ಅಲ್ಲಿ ಮತ್ತೆ ಸಂಘರ್ಷ, ಪೊಲೀಸರು ಹಾಗೆ ಪ್ರತಿಭಟನಾಕಾರರು ಪಕ್ಷದ ಕಾರ್ಯಕರ್ತರ ನಡುವೆ. ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಡಿಸಿ ಕಚೇರಿ ಮುತ್ತಿಗೆ ಹಾಕದೆ ಇರೋ ರೀತಿಯಲ್ಲಿ ಪೊಲೀಸರು ತಡೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಳ್ಳಾಟ ನೂಕಾಟಗಳು ಕೂಡ ಆಗಿ ಹೋಗಿದೆ. ಒಬ್ಬ ಕಾರ್ಯಕರ್ತನ ಕಣ್ಣಿಗೆ ಪೆಟ್ಟಾಗಿದೆ, ಮತ್ತೊಬ್ಬ ಅಸ್ವಸ್ಥರಾಗಿದ್ದಾರೆ. ಇದೆಲ್ಲದರ ನಡುವೆ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರ ಪ್ರತಿಕ್ರಿಯೆ ನಿಮ್ಮ ಮುಂದೆ. ಬಂದ್ರು ತಪ್ಪಿಸ್ಕೊಳಕ್ ಹೋದ ಹೊಡೆದ್ಬಿಟ್ರು. ಹೌದು, ಗಮನಿಸ್ತಾ ಇದ್ದೀರಾ ಕೆರಗೋಡಿನಿಂದ ಬಂದಂತಹ ಪ್ರಕಾಶ್ ಅನ್ನೋರಿಗೆ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಪೊಲೀಸ್ನವರು ಅಂತ ಇವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಪೊಲೀಸ್ನವರ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಪ್ರಕಾಶ್ ಕೆರಗೋಡು ಅನ್ನುವಂಥ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ ಅಂತ, ಮಾಡಿಸಿದ್ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ನವರು ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೊ ದೃಶ್ಯದಲ್ಲೂ ಕೂಡ ಮುಂದಿನ ನಿಧನದಲ್ಲಿ ಇವತ್ತು ರಕ್ತ ಸುರಿಸ್ತಾ ಇದ್ದೀರಾ, ತಿಳ್ಕೊಳ್ಳಿ. ನೀವು ತಪ್ಪು ಮಾಡಿದ್ಕೆ ರಕ್ತ ಸುರಿಸ್ತಾ ಇದ್ದೀರಾ. ಕೆರಗೋಡು ಶ್ರೀರಾಮ ಭಕ್ತ ಮಂಡಳಿ ಮುಖಾಂತರ ವಿಧಾನಸೌಧ ಕಂಡ ಹೋಗುತ್ತೆ. ನಾವೆಲ್ಲ ಕೆರಗೋಡವರು ರಕ್ತ ಸುರಿಸ್ತಾ ಇದ್ದೀವಿ. ಈ ಸುರಿಸ್ತಾ ಇರೋ ರಕ್ತಕ್ಕೋಸ್ಕರ ವಿಧಾನಸೌಧವರೆಗೂ ಹೋಗುತ್ತೆ. ಈ ನಡೆ ವಿಧಾನಸೌಧವರೆಗೂ ಹೋಗುತ್ತೆ. ಸರ್ವ ಪಕ್ಷದ ನಾಯಕರು, ಕೆರಗೋಡಿನ ಹಿಂದೂ ಸಮಾಜದವರು ಹಾಗೂ ಎಲ್ಲ ಶ್ರೀರಾಮ ಭಕ್ತ ಮಂಡಳಿಯವರು ಇವತ್ತು 5 ಗಂಟೆಗೆ ಮೀಟಿಂಗ್ ಸೇರ್ತೀವಿ ಕೆರಗೋಡಲ್ಲಿ. ಈ ನಡೆ
ವಿಧಾನಸೌಧದ ಮೆಟ್ಲುವರೆಗೂ ಹೋಗುತ್ತೆ ನನ್ನ ಧ್ವಜ. ಇಂದು 5 ಗಂಟೆ ಒಳಗಡೆ ಆರಿಲ್ಲ ಅಂದ್ರೆ ಇವತ್ತಿನ ನಡೆ ವಿಧಾನಸೌಧವರೆಗೂ ಹೋಗುತ್ತೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ನೀವು ಯಾವ ಊರು ಸರ್? ನಾನು ಕೆರಗೋಡು ಸರ್. ಈಗ ಅಲ್ಲಿ ಲಾಠಿ ಚಾರ್ಜ್ ಆಗಿ ನೀವು ಇದ್ರಲ್ಲ? ಹೌದು ಸರ್, ಇದ್ವಿ. ಅಲ್ಲಿ ಏನ್ ಮಾಡಿದ್ರು ಅಂತದ್ ಏನ್ ಮಾಡಿದ್ರು ಅಂತ? ಅಷ್ಟೇ, ಜನನ ಚದುರಿಸ್ಬೇಕು, ಜನನ ಚದುರಿಸ್ಬೇಕು. ಈ ಜನನ ನೋಡಿದ್ರೆ ಅವ್ರು ತಡ್ಕೊಳಕ್ ಆಗ್ತಿರಲ್ಲ. ಯಾರಿಗೂ ಕೂಡ ಇಮ್ಯಾಜಿನೇಷನ್ ಇರಲಿಲ್ಲ ಸರ್. 4 ಜನದಿಂದ ಸ್ಟಾರ್ಟ್ ಆಗಿದ್ದು 40,000 ಜನಗಂಟ ಬಂದಿದೆ ಇವತ್ತು. ಇನ್ನು 4 ಲಕ್ಷ ಜನ ಆಗುತ್ತೆ. ಇಡೀ ರಾಜ್ಯದ ಮುತ್ತಿಗೆ ಆಗ್ತಾರೆ ಎಲ್ಲರೂ ಕೂಡ. ಅದನ್ನ ಚದುರಿಸ್ಬೇಕು, ಎದುರಿಸ್ಬೇಕು. ರಕ್ತ ಬರ್ಸ್ಬಿಟ್ರೆ ಎದುರು ಮನೆಗೆ ಹೋಗ್ಬಿಡ್ತಾರೆ ಅನ್ಕೊಂಡಿರ್ತಾರೆ. ಪ್ರಾಣ ಕೊಡ್ತೀವಿ ಸರ್, ಮನೆಗೆ ಹೋಗಲ್ಲ. ಕೆರಗೋಡ್ನಿಂದಲೂ ಕೂಡ ಶಾಂತಿಯುತವಾಗಿ ಆಗ್ತಿದಂತ ಪ್ರತಿಭಟನೆ ಏಕಾಏಕಿ ಇಲ್ಲಿ ಈ ತರ ತೀವ್ರತೆ ತೆಗೆದುಕೊಂಡಿದ್ದಾರೆ. ಸರ್, ಕೆರಗೋಡು ಜನ ಮಾತ್ರ ಬರ್ತಿದ್ರು. ಕೆರಗೋಡು ಜನ ನೋಡಿರ್ಬೇಕು. 2 ಕಿಲೋಮೀಟರ್ ರ್ಯಾಲಿ ಇತ್ತು. ಆದ್ರೆ ಇಲ್ಲಿ ಮಂಡ್ಯದವರು ಹೊರಗಡೆ ಜಿಲ್ಲೆಯಿಂದೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಹಿಂದೂಗಳ ಕಾರ್ಯಕರ್ತರು ಎಲ್ಲರೂ ಬಂದು ಸೇರ್ಕೊಂಡಿರೋದ್ರಿಂದ